ಬ್ಯಾಕ್. ಭಾರತದಾದ್ಯಂತ ಹುಲಿ ಗಣತಿ ನಡೀತಾ ಇದೆ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲೂ ಕೂಡ ಹುಲಿ ಗಣತಿ ನಡೆಯುತ್ತೆ. 8 ದಿನ 3 ಹಂತದಲ್ಲಿ ಹುಲಿ ಗಣತಿ ಕಾರ್ಯ ನಡೆಸಲಾಗುತ್ತೆ. ಟ್ರಾಪಿಂಗ್ ಕ್ಯಾಮೆರಾ ಅಳವಡಿಸಿ ಹುಲಿಗಳ ಗುರುತನ್ನ ಪತ್ತೆ ಮಾಡಲಾಗುತ್ತೆ. ಕ್ಯಾಮೆರಾ ಟ್ರಾಪಿಂಗ್ಗಳಿಂದ 135 ಹುಲಿಗಳ ಗುರುತು ಪತ್ತೆಯಾಗಿದೆ. ಕಳೆದ ವರ್ಷ 125 ಇದ್ದ ಹುಲಿಗಳ ಸಂಖ್ಯೆ ಇದೀಗ 135ಕ್ಕೆ ಏರಿಕೆ ಆಗಿರುವಂಥದ್ದು. ಒಂದೇ ವರ್ಷದಲ್ಲಿ 10 ಹುಲಿಗಳ ಸಂಖ್ಯೆ ಏರಿಕೆಯಾಗಿದೆ. ಪ್ರಾಣಿಗಳ ಸಂತತಿ ವೃದ್ಧಿಗೆ ನಾಗರಹೊಳೆ ವಾತಾವರಣ ಪೂರಕವಾಗಿರುವಂಥದ್ದು. ಈ ಕುರಿತಂತೆ ನ್ಯೂಸ್ 18 ಕನ್ನಡಕ್ಕೆ ಆರ್ಎಫ್ಒ ಸಿದ್ದರಾಜು ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೇಶಾದ್ಯಂತ ಹುಲಿ ಗಣತಿಯನ್ನ ನಡೆಸಲಾಗ್ತಾ ಇದೆ. ಅಂತೆಯೇ ಕರ್ನಾಟಕದಲ್ಲೂ ಕೂಡ ಹುಲಿ ಗಣತಿ ನಡೀತಾ ಇರುವಂಥದ್ದು. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿ ಗಣತಿಯನ್ನ ಮಾಡಲಾಯಿತು. 8 ದಿನ 3 ಹಂತದಲ್ಲಿ ಒಂದು ಕಾರ್ಯ ನಡೆಸಲಾಗಿತ್ತು. ಕಳೆದ ವರ್ಷಕ್ಕೆ ನೋಡಿದ್ರೆ 10 ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ದಿವ್ಯೇಶ್ ಜಿವಿ ಆರ್ಎಫ್ಒ ಸಿದ್ದರಾಜು ಜೊತೆ ಚಿಟ್ಚಾಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನು ಹಂಚಿಕೊಂಡ್ರು ಅವರು, ಬನ್ನಿ ನೋಡೋಣ. ಮೈಸೂರು ಜಿಲ್ಲೆಯ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ, ಇಲ್ಲೂ ಕೂಡ ಹುಲಿ ಗಣತಿ ಪ್ರಾರಂಭ ಆಗಿರುವಂಥದ್ದು. ಹಾಗಾಗಿ ಈ ವಿಚಾರವನ್ನು ಮಾತಾಡಲಿಕ್ಕೋಸ್ಕರ ಏನು ನಾಗರಹೊಳೆ ಅರಣ್ಯಾಧಿಕಾರಿಗಳಾಗಿರುವಂತಹ ಆರ್ಎಫ್ಒ ಸಿದ್ದರಾಜ್ ಅವ್ರನ್ನ ಒಟ್ಟಿಗೆ ಅವ್ರ ಮಾತಾಡ್ಸೋಣ. ಸರ್, ಹುಲಿ ಗಣತಿ ಯಾವ ರೀತಿ ನಡೀತಿದೆ ಸರ್? ಯಾಕೆಂದರೆ ಹುಲಿ ಗಣತಿ ಅಂದರೆ ಪ್ರತಿ ಸಲ ಕೂಡ ಮೈಸೂರು ಇರ್ಬೋದು, ಕರ್ನಾಟಕ ಜನತೆಗೆ ಇಲ್ಲೊಂದು ಕಡೆ ಒಂದು ಕುತೂಹಲ ಇರುತ್ತೆ. ಯಾಕೆಂದರೆ ಈ ಬಾರಿ ಎಷ್ಟು ಹುಲಿ ಸಂಖ್ಯೆ ಇರುತ್ತೆ ಅಂತ. ಈ ಬಾರಿಯ ಹುಲಿ ಗಣತಿ ಯಾವ ರೀತಿ ನಡೀತಾ ಇದೆ ಸರ್? ಹುಲಿ ಗಣತಿ ಈ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಂದ್ಬಿಟ್ಟು ಏನು ನಡೀತಾ ಇದೆ ಭಾರತದಾದ್ಯಂತ, ನಮ್ಮ ನಾಗರಹೊಳೆ ಟೈಗರ್ ರಿಸರ್ವ್ನಲ್ಲಿ ಕೂಡ ಅದನ್ನು ನಡೀತಾ ಇದೆ. ಇದರಲ್ಲಿ 8 ಹಿಂದೆ ನಾವು ಕ್ಯಾಮ್ರಾ ಟ್ರ್ಯಾಪಿಂಗ್ ಅಂತ ಮಾಡಿದ್ವಿ. ಅದನ್ನು ಪ್ರತಿಯೊಂದು ರೇಂಜಿಂದ ಮಾಡಿ ಆ ಡೇಟನ್ನು ಡಿವಿಷನ್ ಆಫೀಸ್ಗೆ ಅಪ್ಡೇಟ್ ಮಾಡಿ ಅದು ಇವಾಗ ಪಬ್ಲಿಷು ಆಗಿದೆ. ಅದು ಎಷ್ಟು ಟೈಗರ್ಸ್ ಇದೆ ಅಂತ ಹೇಳಿ 135 ಟೈಗರ್ಸ್ ಇರೋಂಥದ್ದನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಇವಾಗ ನಾವು 8 ಡೇ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಈ 8 ಡೇ ಪ್ರೋಟೋಕಾಲಲ್ಲಿ ನಾವು ಮಾಡ್ತಿರೋದಂದರೆ ನಮ್ಮ ಲೈನ್ ಟ್ರಾನ್ಸಾಕ್ಟ್ ಅಂತ ಬರುತ್ತೆ. ಇದನ್ನು ಪ್ರತಿ ಬೀಟಲ್ಲಿ ಆ ಟ್ರಾನ್ಸಾಕ್ಟ್ ಲೈನ್ಗಳನ್ನ ಕ್ಲಿಯರ್ ಮಾಡಿ ಪ್ರಿಪೇರ್ ಮಾಡ್ಕೊಳ್ತಾರೆ ಸ್ಟಾಫ್ ಮುಂಚಿತವಾಗಿ 2 ದಿನದಲ್ಲಿ. ನಂತರ 3 ದಿನ ನಮ್ಮಲ್ಲಿ ಕಾರ್ನಿವರಸ್ ಮತ್ತು ಮೆಗಾ ಆರ್ಬಿವರಸ್ ಸೈನ್ ಸರ್ವೆ ಅಂತ ಮಾಡ್ತೀವಿ. ಅದರಲ್ಲಿ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸೈಟಿಂಗ್ ಎಲ್ಲ ಮಾಡಿಕೊಂಡು ಎಕಾಲಜಿಕಲ್ ಅಪ್ಲಿಕೇಶನ್ ಅಂತ ಬರುತ್ತೆ. ಅದರಲ್ಲಿ ಎಲ್ಲ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು 3 ದಿನದಲ್ಲಿ ನಾವು ಮಾಡೋಂಥದ್ದು ಲೈನ್ ಟ್ರಾನ್ಸಾಕ್ಟ್ ವಾಕ್ ಅಂತೇಳಿ. ಈ ಲೈನ್ ಟ್ರಾನ್ಸಾಕ್ಟ್ ವಾಕಲ್ಲಿ ನಮ್ಮ ಸಿಬ್ಬಂದಿಗಳೆಲ್ಲ ಫಸ್ಟು 2 ಕಿಲೋಮೀಟರು ಆ ಟ್ರಾನ್ಸಾಕ್ಟ್ ಲೈನ್ನ ನಡೀತಾ ಹೋಗ್ತಾರೆ. ಬೆಳಿಗ್ಗೆ ಇದರಲ್ಲಿ ಹೋಗೋಂಥದ್ದಲ್ಲಿ ಅಲ್ಲಿಗೆ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ಕ್ಯಾರಿ ಮಾಡಿಕೊಂಡು ಲೈನ್ ಟ್ರಾನ್ಸಾಕ್ಟು ನಡೆಯುವಂಥ ಸಂದರ್ಭದಲ್ಲಿ ಏನು ಅನಿಮಲ್ಸ್ಗಳು ಸಿಗುತ್ತಲ್ಲ ಅದ್ರದ್ದು ಬೇರಿಂಗ್ ಅಂತ ತೊಗೋತೀವಿ. ಎಷ್ಟು ಬೇರಿಂಗಲ್ಲಿ ಅದು ಸಿಕ್ತ ಅನಿಮಲ್ಲು, ಯಾವುದು, ಎಷ್ಟು ಗುಂಪಿದೆ, ಇದನ್ನೆಲ್ಲ ತೊಗೊಂಡು ಒಂದು ಗುಂಪು ಇನ್ನೊಂದು ಗುಂಪು 30 ಮೀಟರ್ ಅಂತರದಲ್ಲಿ ಇತ್ತು ಅಂದರೆ ಅದನ್ನ ಸಪ್ರೇಟ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಿ ಅಲ್ಲಿ ನಾವು ಆ ಒಂದು ಇದನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದು 2 ಕಿಲೋಮೀಟ್ರ್ ನಡೆದು ಮುಗಿದಂಥ ಸಂದರ್ಭದಲ್ಲಿ ರಿಟರ್ನ್ ಅದೇ ಲೈನ್ ಟ್ರಾನ್ಸಾಕ್ಟಲ್ಲಿ ನಾವು ವಾಪಸ್ ಸ್ಟಾರ್ಟ್ ಮಾಡ್ತೀವಿ. ಹಿಂದಿನ ಸಾಲಿಗಿಂತ ಈ ಸರಿ ನಮಗೆ ಹುಲಿಯ ಸಂಗತಿ ಹೆಚ್ಚಾಗಿದೆ ಅಂತೇಳಿ. ಇದೇ ರೀತಿ ಕರ್ನಾಟಕದಾದ್ಯಂತ ಹೆಚ್ಚಾಗಿದೆ. ಈ ಸರಿ ಈ ಒಂದು ಸೆನ್ಸಸ್ ಫೈನಲ್ ರಿಸಲ್ಟ್ ಬಂದ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅದು ಯಾವುದು ಪ್ರಥಮ ವರ್ತಿ. ಯಾಕಂದರೆ ಇದು ಭಾರತದಾದ್ಯಂತ ನಡೀತಾ ಇರೋದ್ರಿಂದ ಎಲ್ಲ ಕಡೆಯೂ ಅದೊಂದು ಸಂತಾಭಿವೃದ್ಧಿ ಇದ್ದೇ ಇರುತ್ತೆ. ನಮ್ಮ ನಾಗರಹೊಳೆಯಲ್ಲಿ ಲಾಸ್ಟ್ ಏನು ಕಳೆದ ವರ್ಷ ಇದ್ದಂತಕ್ಕೂ ಈ ವರ್ಷಕ್ಕೂ ಹೆಚ್ಚಾಗಿದೆ. ಇಲ್ಲಿ ಹುಲಿಗಳ ಸಂತತಿ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಮಾನವ ಮತ್ತು ಇನ್ನು ಪ್ರಾಣಿಗಳ ಒಂದು ಸಂಘರ್ಷ ಏನಿದೆ ಅದು ಒಂದು ಕಡೆ ಕಡಿಮೆ ಆಗ್ತಿರೋದ್ರಿಂದ ಒಂದು ಈ ಒಂದು ಅಭಯಾರಣ್ಯ ಏನಿದೆ, ಈ ಅಭಯಾರಣ್ಯ ಒಂದು ಸಮೃದ್ಧದ ಹೆಜ್ಜೆಯತ್ತ ಒಂದು ದಾಪಕಲನ್ನು ಇಡ್ತಾ ಇದೆ ಅನ್ನೋದು ಅವರ ಮಾತಾಗಿರುವಂಥದ್ದು. ವರದಿಯೊಂದಿಗೆ ದಿವ್ಯೇಶ್ ಟಿವಿ, ನ್ಯೂಸ್ 18 ಕನ್ನಡ, ಮೈಸೂರು.